ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಅಸ್ತ್ರಾ 2.0 ಪ್ರಿಲಿಮಿನರಿ ಟೆಸ್ಟ್ ಸೀರೀಸ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಒಟ್ಟು 20 ಪರೀಕ್ಷೆಗಳನ್ನು ನೀಡಲಾಗುತ್ತೆ. 9 ಪರೀಕ್ಷೆಗಳು ಪೇಪರ್ 1 ಕಾಂಪ್ರಹೆನ್ಸಿವ್ಗೆ ಸಂಬಂಧಪಟ್ಟಂತೆ, 9 ಪರೀಕ್ಷೆಗಳು ಪೇಪರ್ 2 ಕಾಂಪ್ರಹೆನ್ಸಿವ್ಗೆ ಸಂಬಂಧಪಟ್ಟಂತೆ. ಸೊ ಅದರ ಜೊತೆಗೆ ಮಧ್ಯದಲ್ಲಿ ನಿಮಗೆ ಎಕನಾಮಿಕ್ ಸರ್ವೆ ಅಥವಾ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಪೇಪರ್ ಅನ್ನ ಟೆಸ್ಟ್ ಆಗಿ ನೀಡಲಾಗುತ್ತೆ. ಸೊ ಅದರ ಜೊತೆಗೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಬಜೆಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಪೇಪರ್ ಅನ್ನ ನಿಮಗೆ ಟೆಸ್ಟ್ ಆಗಿ ನೀಡಲಾಗುತ್ತೆ. ಸೊ ಒಟ್ಟು 20 ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಪರೀಕ್ಷಾ ಸರಣಿ ಇದೇ ತಿಂಗಳು 13ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಸೊ ಈ ಪರೀಕ್ಷಾ ಸರಣಿಯನ್ನ ತೆಗೆದುಕೊಳ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಇದಕ್ಕಿಂತ ಮುಂಚೆ ನಾವು ಮಾಡಿರ್ತಕ್ಕಂಥ ಅಸ್ತ್ರಾ 1.0 ಪ್ರಿಲಿಮಿನರಿ ಟೆಸ್ಟ್ ಸೀರೀಸ್ ಏನಿರುತ್ತೆ, ಸೊ ಅದರಲ್ಲಿ ಸರಿಸುಮಾರು 35 ಪರೀಕ್ಷೆಗಳನ್ನು ನಾವು ಕಂಡಕ್ಟ್ ಮಾಡಿರ್ತೇವೆ. ಸೊ ಅದರಲ್ಲಿ ಸಬ್ಜೆಕ್ಟ್ ವೈಸ್ ಇರುತ್ತೆ, ಕಾಂಪ್ರಹೆನ್ಸಿವ್ ಇರುತ್ತೆ, ಒಂದು ವರ್ಷದ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳಿರ್ತವೆ. ಅದರ ಜೊತೆಗೆ ಸೊ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಬಜೆಟ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಅಲ್ಲೂ ಕೂಡ 2 ಪರೀಕ್ಷೆಗಳಿರ್ತವೆ. ಸೊ ಇಷ್ಟು ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ. ಸೊ ಈ ಪರೀಕ್ಷೆಗಳನ್ನು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಈ ಪರೀಕ್ಷೆಗಳ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ 3ನೇ ತಾರೀಕು ಅಕ್ಟೋಬರ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯಲ್ಲಿ ಕೇಳಿರ್ತಕ್ಕಂಥ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕ ಜನಪದ ಪರಿಷತ್ತಿನ ಸಂಸ್ಥಾಪಕರು ಯಾರು? ಹೂ ಇಸ್ ದಿ ಫೌಂಡರ್ ಆಫ್ ದಿ ಕರ್ನಾಟಕ ಜನಪದ ಪರಿಷತ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ HL ನಾಗೇಗೌಡರವರು ಕರ್ನಾಟಕ ಜನಪದ ಪರಿಷತ್ತಿನ ಸಂಸ್ಥಾಪಕರಾಗಿರ್ತಾರೆ. ಹಾಗಿದ್ರೆ ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನಂದ್ರೆ, ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಕರ್ನಾಟಕ ಜನಪದ ಪರಿಷತ್ ಆಗಿರ್ಬೋದು ಮತ್ತೆ ಯಕ್ಷಗಾನ ಮಂಡಳಿ, ಸೊ ಇವೆರಡಕ್ಕೂ ಯುನೆಸ್ಕೋ ವತಿಯಿಂದ ರೆಕಗ್ನಿಷನ್ ಅಥವಾ ಮನ್ನಣೆಯನ್ನ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ಅದಾದ್ಮೇಲೆ ಇವೆರಡರ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥ 2 ಯೂನಿಟ್ಗಳು ಯಾವ್ದ್ಯಾವ್ದು ಅಂದ್ರೆ, ಒಂದನ್ನ ನಾವು ಕರ್ನಾಟಕ ಜನಪದ ಪರಿಷತ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತ ಹೇಳ್ತೇವೆ. ಸೊ ಇವೆರಡಕ್ಕೂ ಕೂಡ ಯುನೆಸ್ಕೋ ವತಿಯಿಂದ ಮನ್ನಣೆ ದೊರೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆರಡನ್ನ ನಾವು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ತೇವೆ, ಅಂದ್ರೆ ಅಮೂರ್ತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆ ಅಂತ ಹೇಳ್ತೇವೆ. ಏನಿದ್ರ ಅರ್ಥ ಅಂದ್ರೆ ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಂತ ಹೇಳ್ತೇವೆ. ಟ್ಯಾಂಜಿಬಲ್ ಅಂದ್ರೆ ಸೊ ಆ ಒಂದು ವಸ್ತುವನ್ನ ನಾವು ನೋಡ್ಬೋದಾಗಿರುತ್ತೆ, ಮುಟ್ಬೋದಾಗಿರುತ್ತೆ, ಅದೊಂದು ಫಿಸಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತಾಜ್ ಮಹಲ್ ಅನ್ನ ನಾವು ಟ್ಯಾಂಜಿಬಲ್ ಅಂತ ಹೇಳ್ತೇವೆ, ಯಾಕಂದ್ರೆ ಆ ಕಟ್ಟಡ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಬಟ್ ಯಾವುದೇ ಒಂದು ಕಲೆಯನ್ನ ನಾವು ಇಂಟ್ಯಾಂಜಿಬಲ್ ಅಂತ ಹೇಳ್ತೇವೆ. ಸೊ ಇದು ಜಾನಪದ ಕಲೆಗೆ ಸಂಬಂಧಪಟ್ಟಿರುವ ಕಾರಣದಿಂದ, ಸೊ ಆ ಒಂದು ಅಮೂರ್ತವಾಗಿರ್ತಕ್ಕಂಥ ಕಲೆಯನ್ನ ಪ್ರೊಟೆಕ್ಟ್ ಮಾಡಿರುವ ಕಾರಣದಿಂದ ಯುನೆಸ್ಕೋ ಇವೆರಡಕ್ಕೆ ಈಗ ರೆಕಗ್ನಿಷನ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದ್ರೆ, ದೇ ಕ್ಯಾನ್ ನೌ ಪಾರ್ಟಿಸಿಪೇಟ್ ಇನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್, ಅಂದ್ರೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸೊ ಇವರಿಬ್ಬರು ಕೂಡ ಅಂದ್ರೆ ಈ ಒಂದು ಮಂಡಳಿ ಮತ್ತೆ ಸಂಸ್ಥೆ, ಸೊ ಸಂಸ್ಥೆಯ ವತಿಯಿಂದ ಅವರು ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ತಮ್ಮ ಟ್ರೆಡಿಷನಲ್ ನಾಲೆಜ್ ಅಥವಾ ಸಾಂಪ್ರದಾಯಿಕ ಒಂದು ಕಲೆ ಏನಿರುತ್ತೆ, ಸೊ ಅದನ್ನ ಪ್ರಚಾರ ಮಾಡಲಿಕ್ಕೆ ಒಂದು ವೇದಿಕೆ ಕೂಡ ನಮಗೆ ಈಗ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇದನ್ನ ಪ್ರಾಸ್ಪರ್ ಮಾಡಲಿಕ್ಕೆ ಅಥವಾ ಇನ್ನೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಫಂಡಿಂಗ್ ಅಥವಾ ಈ ಒಂದು ಧನ ಸಹಾಯವನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಈ 2 ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಸೊ ಇವುಗಳ ಪಾತ್ರ ಅಥವಾ ರೋಲ್ ಈಗ ತುಂಬಾ ಹೆಚ್ಚಾಗಿರುತ್ತೆ. ಕಾರಣ ಏನಂದ್ರೆ ಯುನೆಸ್ಕೋ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ರೆಕಗ್ನಿಷನ್ ಆಗಿರೋದ್ರಿಂದ ಸೊ ಈ 2 ಕಲೆಗಳನ್ನ ಅಥವಾ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸೊ ಈ ಒಂದು ಕಲೆಯನ್ನ ಪ್ರಚಾರ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಸೊ ಇವರಿಗೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರೊಂದಿಗೆ ನಾವು ಕರ್ನಾಟಕ ಜನಪದ ಪರಿಷತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಪರಿಷತ್ ಏನಿದೆ, ಇಟ್ಸ್ ಅನ್ ಆರ್ಗನೈಸೇಷನ್ ಅಥವಾ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಡೆಡಿಕೇಟೆಡ್ ಟು ಪ್ರಿಸರ್ವಿಂಗ್ ಅಂಡ್ ಪ್ರಮೋಟಿಂಗ್ ರಿಚ್ ಫೋಕ್ ಕಲ್ಚರ್ ಆಫ್ ಕರ್ನಾಟಕ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶ್ರೀಮಂತ ಜಾನಪದ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಉತ್ತೇಜನ ಮಾಡಲಿಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯನ್ನ 1975 ಅಲ್ಲಿ HL ನಾಗೇಗೌಡರವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು
ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಮಿಷನ್ ಅಥವಾ ಧ್ಯೇಯ ಅಂತ ಏನು ಅಂತ ನಾವು ನೋಡೋದಾದ್ರೆ, ಸೊ ಪ್ರಿಸರ್ವ್ ಅಂದ್ರೆ ನಮಗೆ ಗೊತ್ತು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಾಪಗೇಟ್ ಅಂದ್ರೆ ಪ್ರಚಾರ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ರಿಜ್ಯುವಿನೇಟ್ ಮಾಡ್ತಕ್ಕಂಥದ್ದು ಅಂದ್ರೆ ಈ ರೀತಿಯ ಸಂಸ್ಕೃತಿಗಳನ್ನ ಕಾಪಾಡ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟ. ಬಿಕಾಸ್ ಈ ಒಂದು ವೆಸ್ಟರ್ನ್ ಕಲ್ಚರ್ ಅಥವಾ ಮಾಡರ್ನ್ ಇನ್ಫ್ಲೂಯೆನ್ಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಅಥವಾ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಧ್ಯೇಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ದೇ ಕಂಡಕ್ಟ್ ರಿಸರ್ಚ್ ಅಂದರೆ ಈ ಒಂದು ಕಲೆಗೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು, ಡಾಕ್ಯುಮೆಂಟೇಶನ್ ಮಾಡ್ತಕ್ಕಂಥದ್ದು ಅಂದರೆ ಅದರ ದಾಖಲಾತಿಗಳನ್ನು ಮಾಡ್ತಕ್ಕಂಥದ್ದು, ಮತ್ತೆ ಆರ್ಕೈವಿಂಗ್ ಮಾಡ್ತಕ್ಕಂಥದ್ದು. ಆರ್ಕೈವಿಂಗ್ ಅಂದರೆ ಸೊ ಈ ಒಂದು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಭಂಡಾರವನ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ನಾವು 100 ವರ್ಷಗಳ ನಂತರ ನೋಡಿದ್ರು ಕೂಡ ಸೊ ಈ ಒಂದು ಕಲೆಗೆ ಸಂಬಂಧಪಟ್ಟಂತೆ ನಮಗೆ ದಾಖಲಾತಿಗಳಿರಬೇಕಾಗಿರುತ್ತೆ. ಸೊ ಅದನ್ನು ನಾವು ಆರ್ಕೈವ್ಸ್ ಅಥವಾ ಭಂಡಾರಗಳು ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಎಕ್ಸಿಬಿಷನ್ಸ್ ಅನ್ನ ಮಾಡ್ತಕ್ಕಂಥದ್ದು, ಪಬ್ಲಿಕೇಶನ್ಸ್ ಅಥವಾ ಪ್ರಕಟಣೆಗಳನ್ನ ಮಾಡ್ತಕ್ಕಂಥದ್ದು ಸೊ ಈ ಒಂದು ಸಂಸ್ಥೆಯ ಚಟುವಟಿಕೆಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಚಟುವಟಿಕೆಗಳ ಜೊತೆಗೆ ಸೊ ಈ ಸಂಸ್ಥೆ ಅನೇಕ ಪ್ರೋಗ್ರಾಮ್ಸ್ ಅಥವಾ ಕಾರ್ಯಕ್ರಮಗಳನ್ನ ಕೂಡ ಆರ್ಗನೈಸ್ ಮಾಡುತ್ತೆ. ಕಾರ್ಯಕ್ರಮಗಳಲ್ಲಿ ನಾವು ಡ್ಯಾನ್ಸ್, ನೃತ್ಯ ಆಗಿರ್ಬೋದು, ಮ್ಯೂಸಿಕ್, ಸಂಗೀತ ಆಗಿರ್ಬೋದು, ಅದಾದ್ಮೇಲೆ ಆರ್ಟ್ ಎಕ್ಸಿಬಿಷನ್ ಅಥವಾ ಕಲಾ ಪ್ರದರ್ಶನ. ಸೊ ಈ ರೀತಿಯಾಗಿ ಫೋಲ್ಕ್ ಹೆರಿಟೇಜ್ ಅಥವಾ ಈ ಒಂದು ಜಾನಪದ ಪರಂಪರೆಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರೊಂದಿಗೆ ನಾವು ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಮಂಡಳಿ ಅಂದ್ರೆ ಇದೊಂದು ಟ್ರೂಪ್ ಆಗಿರುತ್ತೆ. ಅಂದ್ರೆ ಯಕ್ಷಗಾನಕ್ಕೆ ಹೆಸರಾಂತವಾಗಿರ್ತಕ್ಕಂಥ ಅಥವಾ ತುಂಬಾ ಹೆಸರನ್ನ ಮಾಡಿರ್ತಕ್ಕಂಥ ಒಂದು ತಂಡವಾಗಿರುತ್ತೆ. ಹಾಗಿದ್ರೆ ಈ ಒಂದು ತಂಡದ ಬೇಸ್ ಅಥವಾ ನೆಲೆ ಎಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ಗುಣವಂತೆಯಲ್ಲಿ ಇದರ ನೆಲೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಯಾವ ತಾಲೂಕಿನಲ್ಲಿ ಇರುತ್ತೆ ಅಂದ್ರೆ ಹೊನ್ನಾವರ ತಾಲೂಕು, ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಮಂಡಳಿ ಆಗಿರುತ್ತೆ. ಸೊ ಈ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈವನ್ ಬಿಫೋರ್ ಇಂಡಿಪೆಂಡೆನ್ಸ್, ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ 1934ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಕೆರೆಮನೆ ಶಿವರಾಮ ಹೆಗ್ಡೆ ಅಂತ ಹೇಳ್ತೇವೆ. ಸೊ ಇವರೊಬ್ರು ಯಕ್ಷಗಾನ ಆರ್ಟಿಸ್ಟ್ ಅಥವಾ ಯಕ್ಷಗಾನ ಕಲಾವಿದರಾಗಿದ್ರು. ಹಾಗಿದ್ರೆ ಸೊ ಇದನ್ನ 1934ರಲ್ಲಿ ಸ್ಥಾಪನೆ ಮಾಡಿದ್ರೆ, ಸೊ ಇದರ ನಾಯಕತ್ವವನ್ನ ಅಥವಾ ಲೀಡರ್ಶಿಪ್ ಅನ್ನ ಇವಾಗ ಯಾರು ವಹಿಸ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಕೆರೆಮನೆ ಶಿವಾನಂದ ಹೆಗ್ಡೆ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಇರುತ್ತೆ. ಶಿವರಾಮ ಹೆಗ್ಡೆ ಅಂತ ಕರಿತೇವೆ, ಇವರನ್ನ ನಾವು ಶಿವಾನಂದ ಹೆಗ್ಡೆ ಅಂತ ಕರಿತೇವೆ. ಸೊ ಇವೆರಡು ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಶಿವರಾಮ್ ಹೆಗ್ಡೆ ಅಂತಕ್ಕಂಥವ್ರು ಸೊ ಇದನ್ನ ಫೌಂಡರ್ ಅಥವಾ ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಶಿವಾನಂದ ಹೆಗ್ಡೆ ಇವರ ಗ್ರ್ಯಾಂಡ್ ಸನ್ ಅಥವಾ ಮೊಮ್ಮಗರಾಗಿರ್ತಾರೆ. ಸೊ ಇವರು ಇದನ್ನ ನಾಯಕತ್ವವನ್ನ ಈಗ ವಹಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮಿಷನ್ ಅಥವಾ ಧ್ಯೇಯ ಏನು ಅಂತ ನಾವು ನೋಡೋದಾದ್ರೆ, ಸೊ ಪ್ರಮೋಟಿಂಗ್ ಅಂಡ್ ಪರ್ಫಾರ್ಮಿಂಗ್ ಯಕ್ಷಗಾನ ಅಂಡ್ ಏನ್ಷಿಯಂಟ್ ಡ್ಯಾನ್ಸ್ ಡ್ರಾಮಾ ಟ್ರೆಡಿಷನ್. ಅಂದ್ರೆ ಸೊ ಈ ಒಂದು ಪ್ರಾಚೀನ ನೃತ್ಯ ನಾಟಕ ಸಂಪ್ರದಾಯವಾದ ಯಕ್ಷಗಾನವನ್ನ ಇವರು ಕೂಡ ಸಂರಕ್ಷಣೆ ಮಾಡ್ತಾರೆ. ಸೊ ಅದನ್ನ ಪ್ರಚಾರ ಮಾಡ್ತಾರೆ ಮತ್ತು ಪ್ರದರ್ಶನ ಮಾಡ್ತಕ್ಕಂಥದ್ದು ಕೂಡ ಸೊ ಇವರ ಒಂದು ಕಲೆ ಆಗಿರುತ್ತೆ ಅಥವಾ ಈ ಒಂದು ತಂಡದ ಸೊ ಒಂದು ಧ್ಯೇಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಪರ್ಫಾರ್ಮೆನ್ಸಸ್ ಅಥವಾ ಪ್ರದರ್ಶನಗಳು ಯಾವುದರ ಮೇಲೆ ಬೇಸ್ ಆಗಿರುತ್ತೆ ಅಂದ್ರೆ, ಎಪಿಸೋಡ್ಸ್ ಫ್ರಮ್ ಇಂಡಿಯನ್ ಎಪಿಕ್ಸ್ ಲೈಕ್ ರಾಮಾಯಣ ಮತ್ತು ಮಹಾಭಾರತ. ಸೊ ನಮ್ಮ ಭಾರತ ದೇಶದ ಮಹಾಗ್ರಂಥಗಳೇನಿರ್ತವೆ, ಸೊ ಈ ಒಂದು ರಾಮಾಯಣ ಮತ್ತು ಮಹಾಭಾರತದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಸ್ಟೋರೀಸ್ಗಳನ್ನ ಎಪಿಸೋಡ್ಗಳಲ್ಲಿ ಅಥವಾ ಕಂತುಗಳಲ್ಲಿ ಮಾಡ್ತಕ್ಕಂಥದ್ದು ಸೊ ಇವ್ರು ಮಾಡ್ತಕ್ಕಂಥ ಪ್ರಚಾರಗಳಲ್ಲಿ ಅಥವಾ ಪ್ರದರ್ಶನಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಟ್ರೈನಿಂಗ್ ಅಥವಾ ತರಬೇತಿಯನ್ನ ಕೂಡ ನೀಡ್ತಾರೆ. ಸೊ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಥ್ರೂ ಇಟ್ಸ್ ಗುರುಕುಲ. ಸೊ ಒಂದು ಗುರುಕುಲ ಪದ್ಧತಿಯ ಮುಖಾಂತರ ತರಬೇತಿಯನ್ನ ಕೂಡ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ನ್ಯೂ ಜನರೇಷನ್ ಅಥವಾ ಹೊಸ ಪೀಳಿಗೆಯಲ್ಲಿರ್ತಕ್ಕಂಥ ಯುವಕರಿಗೆ ಸೊ ಈ ಒಂದು ಕಲೆಯನ್ನ ಗುರುಕುಲ ಪದ್ಧತಿಯಲ್ಲಿ ತರಬೇತಿಯನ್ನ ಕೊಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ವೃತ್ತಾಕಾರದ ರಚನೆಯಲ್ಲಿ ಜೋಡಿಸಲಾದ ದೊಡ್ಡ ಕಲ್ಲುಗಳನ್ನು ಒಳಗೊಂಡಿರುವ ಮೆಗಾಲಿತ್ನ ವಿಧ ಯಾವುದು? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಟೈಪ್ ಆಫ್ ಮೆಗಾಲಿತ್ ದಟ್ ಕನ್ಸಿಸ್ಟ್ ಆಫ್ ಲಾರ್ಜ್ ಸ್ಟೋನ್ಸ್ ಅರೇಂಜ್ಡ್ ಇನ್ ದಿ ಸರ್ಕ್ಯುಲರ್ ಫಾರ್ಮೇಶನ್. ಸೊ ಮೆಗಾಲಿತ್ ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳು ಅಥವಾ ಕಲ್ಲುಗಳು, ಸ್ಟೋನ್ಸ್ಗಳಿಂದ ಕೂಡಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಈ ಒಂದು ರಚನೆ ಸರ್ಕ್ಯುಲರ್ ಆಗಿ ಮಾಡಿದ್ರೆ ಅದನ್ನ ನಾವು ಏನಂತ ಕರೀತೇವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅದನ್ನ ನಾವು ಕ್ರೋಮ್ ಲೆಕ್ ಅಂತ ಕರೀತೇವೆ. ಸೊ ಇದರ ಬಗ್ಗೆ
ಬಗ್ಗೆ ನಾನು ಮುಂದೆ ಇನ್ನೂ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಸೊ ಈ ಒಂದು ಮೆಗಾಲಿತ್ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇದು ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಮೆಗಾಲಿಥಿಕ್ ಬರಿಯಲ್ ಸೈಟ್ ಟು ಬಿ ಎಸ್ಕವೇಟೆಡ್ ಇನ್ ಮೈಸೂರು. ಸೊ ಮೈಸೂರಿನಲ್ಲಿರ್ತಕ್ಕಂಥ ಒಂದು ಮೆಗಾಲಿಥಿಕ್ ಅಂದ್ರೆ ಬೃಹತ್ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಾಧಿ ಸ್ಥಳವನ್ನ ಈಗ ಉತ್ಖನನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಆ ಪ್ಲೇಸ್ ಯಾವುದು, ಉತ್ಖನನವನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ, ಸೊ ಅದಾದ್ಮೇಲೆ ಈ ಒಂದು ಮೆಗಾಲಿಥಿಕ್ ಏನಿರುತ್ತೆ, ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಮೆಗಾಲಿಥಿಕ್ ಬರಿಯಲ್ ಸೈಟ್ ಆಗಿರುತ್ತೆ, ಅಂದ್ರೆ ಒಂದು ಮೆಗಾಲಿಥಿಕ್ ಆಗಿರ್ತಕ್ಕಂಥ ಒಂದು ಸಮಾಧಿ ಸ್ಥಳ ಇದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಉತ್ಖನನವಾಗಿರುತ್ತೆ. ಸೊ ಮೈಸೂರಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಅಂತ ಹೇಳೋದಾದ್ರೆ ಪೆರಿಯಾಪಟ್ಟಣ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಒಂದು ಎಸ್ಕವೇಷನ್ ಆಗಿರುತ್ತೆ. ಸೊ ಈ ಒಂದು ಸಮಾಧಿಗಳ ಒಂದು ದಿನಾಂಕ ಅಂದ್ರೆ ಯಾವ ಎರ ಅಥವಾ ಯುಗದಲ್ಲಿ ಇವು ಫಾರ್ಮೇಶನ್ ಆಗಿದೆ ಅಂತ ನಾವು ನೋಡೋದಾದ್ರೆ ಐರನ್ ಏಜ್ ಅಥವಾ ಕಬ್ಬಿಣದ ಯುಗದಲ್ಲಿ ಫಾರ್ಮೇಶನ್ ಆಗಿರುತ್ತೆ. 1200 BC ಇಂದ 300 CE ಈ ಒಂದು ಅವಧಿಯಲ್ಲಿ ಫಾರ್ಮೇಶನ್ ಆಗಿರ್ತಕ್ಕಂಥ ಒಂದು ಬರಿಯಲ್ ಸೈಟ್ಸ್ ಆಗಿರ್ತವೆ. ಸೊ ಈ ಒಂದು ಬರಿಯಲ್ ಸ್ಟ್ರಕ್ಚರ್ ಏನಿರುತ್ತೆ, ಇಟ್ ಕನ್ಸಿಸ್ಟ್ ಆಫ್ ಸರ್ಕ್ಯುಲರ್ ಮೇಡ್ ಲಾರ್ಜ್ ಬೋಲ್ಡರ್ಸ್, ಅಂದ್ರೆ ವೃತ್ತಾಕಾರವಾಗಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಬಂಡೆಗಳಿಂದ ಕೂಡಿರ್ತಕ್ಕಂಥ ರಚನೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರ್ತಕ್ಕಂಥ ಬರಿಯಲ್ ಸೈಟ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಂದ್ರೆ ಇದನ್ನ ಉತ್ಖನನ ಮಾಡುವುದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಅನ್ಕವರ್ ಆರ್ಟಿಫ್ಯಾಕ್ಟ್ಸ್ ಅಂಡ್ ಗೇನ್ ಇನ್ಸೈಟ್ಸ್ ಇಂಟು ಬರಿಯಲ್ ಪ್ರಾಕ್ಟೀಸಸ್ ಅಂಡ್ ಲೈಫ್ ಸ್ಟೈಲ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಎರಾ. ಅಂದ್ರೆ ಸೊ ಆ ಒಂದು ಬರಿಯಲ್ ಸೈಟ್ಸ್ ಗಳಲ್ಲಿ ಯಾವ ರೀತಿಯ ಕಲಾಕೃತಿಗಳನ್ನ ಅಲ್ಲಿ ಇರಬಹುದು ಅನ್ನೋದನ್ನ ನಾವು ಎಕ್ಸ್ಪ್ಲೋರ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಆ ಕಾಲದ ಜನರ ಸಮಾಧಿ ಅಭ್ಯಾಸಗಳು ಮತ್ತು ಜೀವನ ಶೈಲಿಗಳು ಹೇಗಿತ್ತು ಅನ್ನೋದನ್ನ ಸೊ ಈ ಒಂದು ಉತ್ಖನನವನ್ನ ಮಾಡುವ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೆಗಾಲಿಥಿಕ್ ಪೀರಿಯಡ್ ಅಥವಾ ಈ ಒಂದು ಮೆಗಾಲಿಥಿಕ್ ಅವಧಿಯ ಬಗ್ಗೆ ಸೊ ಹಿಸ್ಟಾರಿಕಲ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಟ್ ಈಸ್ ದಿ ಟೈಮ್ ವೆನ್ ಲಾರ್ಜ್ ಸ್ಟೋನ್ ಸ್ಟ್ರಕ್ಚರ್ಸ್ ನೋನ್ ಆಸ್ ಮೆಗಾಲಿಥ್ಸ್ ವರ್ ಕನ್ಸ್ಟ್ರಕ್ಟೆಡ್. ಅಂದ್ರೆ ಸೊ ಮೆಗಾ ಅಂದ್ರೆ ದೊಡ್ಡದು, ಲಿತ್ ಅಂದ್ರೆ ಸ್ಟೋನ್. ಸೊ ಯಾವ ಒಂದು ಅವಧಿಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಉಪಯೋಗಿಸಿಕೊಂಡು ಒಂದು ಸ್ಟ್ರಕ್ಚರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು, ಆ ಒಂದು ಅವಧಿಗೆ ನಾವೇನಂತ ಕರಿತೀವಿ ಅಂದ್ರೆ ಮೆಗಾಲಿಥಿಕ್ ಅವಧಿ ಅಂತ ಹೇಳ್ತೇವೆ. ಸೊ ಈ ಒಂದು ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ಬರಿಯಲ್ ಸೈಟ್ಸ್ ಅಂಡ್ ಕಮಾಮರೇಟಿವ್ ಮಾನ್ಯುಮೆಂಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸಮಾಧಿ ಸ್ಥಳಗಳಾಗಿರ್ಬೋದು ಮತ್ತೆ ಸ್ಮರಣಾರ್ಥಕವಾಗಿರ್ತಕ್ಕಂಥ ಸ್ಮಾರಕಗಳನ್ನ ರಚನೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಯುಗ ಇದಾಗಿರುತ್ತೆ. ಸೊ ಈ ಒಂದು ಯುಗವನ್ನ ನಾವು 2500 BC ಇಂದ AD 200 ವರೆಗೂ ನಾವು ನೋಡಬಹುದಾಗಿರ್ತಕ್ಕಂಥ ಒಂದು ಯುಗ ಇದಾಗಿರುತ್ತೆ. ಸೊ ಈ ಒಂದು ಮೆಗಾಲಿಥ್ಸ್ ಏನಿರ್ತವೆ, ಸೊ ಅವುಗಳ ರಚನೆಯ ಆಧಾರದ ಮೇಲೆ ನಾವು 3 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ ಅಥವಾ 3 ಟೈಪ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದನ್ನ ನಾವು ಡೋಲಮೆನ್ಸ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಮೆನ್ಹೀರ್ಸ್ ಅಂತ ಹೇಳ್ತೇವೆ, ಇನ್ನೊಂದನ್ನ ನಾವು ಕ್ರೋಮಲೇಕ್ಸ್ ಅಂತ ಹೇಳ್ತೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ, ಮೆಹೀರ್ಸ್ ಅಂದ್ರೆ ಒಂದು ಒಂದೇ ಒಂದು ಕಲ್ಲನ್ನ ಎರೆಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕ್ರೋಮಲೇಕ್, ಸೊ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಸಿ ಫಾರ್ ಸರ್ಕಲ್. ಸೊ ಇದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ, ಇದನ್ನ ನಾವು ಕ್ರೋಮಲೆಕ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಡೋಲಮೆನ್ ಅಂತ ಹೇಳ್ತೇವೆ. ಸೊ ಇದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯ ರಚನೆಗಳನ್ನ ನಾವು ಬಹುತೇಕ ಪ್ರದೇಶಗಳಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ 3 ಆಕಾರಗಳಲ್ಲಿ ಸೊ ಈ ಒಂದು ಮೆಗಾಲಿಥಿಕ್ ಸೈಟ್ ಗಳನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಸಚ್ ಸ್ಟ್ರಕ್ಚರ್ಸ್ ಆರ್ ಫೌಂಡ್ ಅಕ್ರಾಸ್ ದಿ ವರ್ಲ್ಡ್. ಸೊ ಬರೀ ಭಾರತ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಈ ರೀತಿಯ ರಚನೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಯುರೋಪ್ನಲ್ಲಿ, ಇಂಡಿಯಾದಲ್ಲಿ ಮತ್ತೆ ಇನ್ನು ಕೆಲವೊಂದು ಪಾರ್ಟ್ಸ್ ಆಫ್ ಏಷ್ಯಾದಲ್ಲಿ ಸೊ ಈ ರೀತಿಯ ರಚನೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಭಾರತ್ ಜನ್ ಉಪಕ್ರಮದ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ದಿ ಭಾರತ್ ಜನ್ ಇನಿಷಿಯೇಟಿವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ಭಾಷೆಗಳಲ್ಲಿ ಉತ್ಪಾದಕ AI ಮಾದರಿಗಳನ್ನು ರಚಿಸಲು. ಟು ಕ್ರಿಯೇಟ್ ಜನರೇಟಿವ್ AI ಮಾಡೆಲ್ಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್. ಅಂದ್ರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಜನರೇಟಿವ್ AI ಅಂತ ಹೇಳ್ತೇವೆ. ಸೊ ಈ ಒಂದು ಜನರೇಟಿವ್ AI ಅಂತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಟೈಪ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಜನರೇಟಿವ್ AI ಅನ್ನ
ನಮ್ಮ ಭಾರತೀಯ ದೇಶದ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಉಪಕ್ರಮವನ್ನು ನಾವು ಭಾರತ್ ಜೆನ್ ಉಪಕ್ರಮ ಅಂತ ಹೇಳ್ತೇವೆ. ಸೊ ಈ ಭಾರತ್ ಜೆನ್ ಉಪಕ್ರಮವನ್ನು ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಬಟ್ ಈ ಒಂದು ಇನಿಷಿಯೇಟಿವ್ ಏನಿರುತ್ತೆ ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದರೆ, ಸೊ ಇದು ವರ್ಲ್ಡ್ಸ್ ಫಸ್ಟ್ ಗವರ್ನಮೆಂಟ್ ಫಂಡೆಡ್ ಮಲ್ಟಿ ಮೋಡಲ್ LLM ಆಗಿರುತ್ತೆ. ಅಂದರೆ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು ಈ ರೀತಿಯ ಒಂದು ಲ್ಯಾಂಗ್ವೇಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಎಕ್ಸಾಂಪಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಾವು ಭಾರತ್ ಜೆನ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಇದು ವರ್ಲ್ಡ್ಸ್ ಫಸ್ಟ್ ಗವರ್ನಮೆಂಟ್ ಫಂಡೆಡ್ ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮೋಡಲ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದ್ರೆ ಸೊ ಈ ಒಂದು ಭಾರತ್ ಜೆನ್ ಉಪಕ್ರಮವು ವಿಶ್ವದ ಮೊಟ್ಟ ಮೊದಲ ಸರ್ಕಾರಿ ಅನುದಾನವನ್ನ ಪಡೆದುಕೊಂಡಿರ್ತಕ್ಕಂಥ ಮಲ್ಟಿ ಮೋಡಲ್ ದೊಡ್ಡ ಭಾಷಾ ಮಾದರಿ ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಡೆವಲಪ್ ಜನರೇಟಿವ್ AI ಮಾಡೆಲ್ಸ್. ಅಂದ್ರೆ ನಮ್ಮ ಭಾರತ ದೇಶದ ಲ್ಯಾಂಗ್ವೇಜಸ್ ಅಥವಾ ನಮಗೆ ಗೊತ್ತು ಭಾರತ ದೇಶ ಒಂದು ಮಲ್ಟಿಲಿಂಗ್ಯುವಲ್ ಸ್ಟೇಟ್ ಆಗಿರುತ್ತೆ ಅಥವಾ ಮಲ್ಟಿಲಿಂಗ್ಯುವಲ್ ಕಂಟ್ರಿ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಅನೇಕ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ಜನರೇಟಿವ್ AI ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಉಪಕ್ರಮದ ಉದ್ದೇಶವಾಗಿರುತ್ತೆ. ಸೊ ಇದನ್ನ ಯಾರು ಮುನ್ನಡೆಸ್ತಾರೆ, ಯಾರ ನೇತೃತ್ವದಲ್ಲಿ ಇದನ್ನ ಮುನ್ನಡೆಸ್ತಾರೆ ಅಂತ ನಾವು ನೋಡೋದಾದ್ರೆ IIT ಬಾಂಬೆದವರು ಇದನ್ನ ಮುನ್ನಡೆಸ್ತಾರೆ ಅಂಡರ್ ನ್ಯಾಷನಲ್ ಮಿಷನ್ ಆನ್ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ. ಅಂದ್ರೆ ಯಾವುದರ ಅಡಿಯಲ್ಲಿ ಇದನ್ನ ಮುಂದುವರಿಸ್ತಾರೆ ಅಂತ ನಾವು ನೋಡೋದಾದ್ರೆ ರಾಷ್ಟ್ರೀಯ ಮಿಷನ್ ಆನ್ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ನ ಅಡಿಯಲ್ಲಿ IIT ಬಾಂಬೆ ಅವರು ಈ ಒಂದು ಉಪಕ್ರಮವನ್ನ ನೇತೃತ್ವ ವಹಿಸ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸ್ಕೋಪ್ ಅಥವಾ ವ್ಯಾಪ್ತಿ ಏನು ಅಂತ ನಾವು ನೋಡೋದಾದ್ರೆ ಏಮ್ಸ್ ಟು ಕ್ರಿಯೇಟ್ ಹೈ ಕ್ವಾಲಿಟಿ ಟೆಕ್ಸ್ಟ್. ಅಂದ್ರೆ ನಮ್ಮ ಭಾರತ ದೇಶದ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಉತ್ತಮ ಗುಣಮಟ್ಟದ ಪಠ್ಯವನ್ನ ರಚನೆ ಮಾಡ್ತಕ್ಕಂಥದ್ದು, ಮಲ್ಟಿ ಮೋಡಲ್ ಕಂಟೆಂಟ್ ಅನ್ನ ವೇರಿಯಸ್ ಇಂಡಿಯನ್ ಲ್ಯಾಂಗ್ವೇಜಸ್ ಗಳಲ್ಲಿ ಅಂದ್ರೆ ಭಾರತ ದೇಶದ ವಿವಿಧ ಭಾಷೆಗಳಲ್ಲಿ ಈ ಒಂದು ಮಲ್ಟಿ ಮೋಡಲ್ ವಿಷಯಗಳನ್ನ ರಚನೆ ಮಾಡ್ತಕ್ಕಂಥದ್ದು ಸೊ ಇವರು ಮಾಡ್ತಾ ಇರ್ತಕ್ಕಂಥ ಒಂದು ಸ್ಕೋಪ್ ಆಗಿರುತ್ತೆ. ಸೊ ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಬೆನಿಫಿಷಿಯರೀಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಗವರ್ನಮೆಂಟ್, ಪ್ರೈವೇಟ್ ಎಜುಕೇಶನಲ್ ಮತ್ತೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸರ್ಕಾರಕ್ಕೆ ಉಪಯೋಗವಾಗುತ್ತೆ. ಯಾಕಂದ್ರೆ ಅವರು ಸಾಕಷ್ಟು ಉಪಕ್ರಮಗಳನ್ನ ಅನೇಕ ಭಾಷೆಗಳಲ್ಲಿ ಪ್ರಸ್ತುತಪಡಿಸಬೇಕಾಗಿರುತ್ತೆ. ಖಾಸಗಿ ಈವನ್ ಪ್ರೈವೇಟ್ ಪ್ಲೇಯರ್ಸ್, ಅದಾದ್ಮೇಲೆ ಶೈಕ್ಷಣಿಕ ಸಂಸ್ಥೆಗಳು ಮತ್ತೆ ಸಂಶೋಧನಾ ಸಂಸ್ಥೆಗಳಿಗೆ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ಇದರ ಟೈಮ್ ಲೈನ್ ನೋಡೋದಾದ್ರೆ ನೆಕ್ಸ್ಟ್ 2 years ಅಲ್ಲಿ ಅಂದ್ರೆ ಮುಂದಿನ 2 ವರ್ಷಗಳಲ್ಲಿ ಸೊ ಇದನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಇದರ ಕಲ್ಚರಲ್ ಇಂಪ್ಯಾಕ್ಟ್ ಅಥವಾ ಸಾಂಸ್ಕೃತಿಕ ಪರಿಣಾಮವನ್ನು ನಾವು ನೋಡೋದಾದ್ರೆ ಸೊ ಏಮ್ಸ್ ಟು ಪ್ರಿಸರ್ವ್ ಅಂಡ್ ಪ್ರಮೋಟ್ ದ ರಿಚ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬಹುಭಾಷೆಯ ಆಗಿರ್ತಕ್ಕಂಥ ಒಂದು ವೈವಿಧ್ಯತೆ ಏನಿರುತ್ತೆ ಸೊ ಈ ಒಂದು ವೈವಿಧ್ಯತೆಯನ್ನ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಅಥವಾ ಉತ್ತೇಜನ ಮಾಡ್ತಕ್ಕಂಥ ಒಂದು ಗುರಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಅಲೈನ್ಮೆಂಟ್ ಅಥವಾ ಯಾವುದರೊಂದಿಗೆ ಇದು ಜೋಡಣೆ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸಪೋರ್ಟ್ಸ್ ದಿ ವಿಷನ್ ಆಫ್ ಆತ್ಮ ನಿರ್ಭರ್ ಭಾರತ್. ಸೊ ನಮ್ಮ ಒಂದು ಭಾರತ ದೇಶದ ಆತ್ಮ ನಿರ್ಭರ್ ಭಾರತ್ ಆಂಬಿಷನ್ ಏನಿದೆ ಸೊ ಇದನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಕಾಮೆಟ್ ಚ್ಯುತಿಶಾನ್ ಅಟ್ಲಾಸ್ ಇತ್ತೀಚೆಗೆ ಯಾವ ನಗರದಲ್ಲಿ ಗಮನಾರ್ಹವಾಗಿ ಕಾಣಿಸಿಕೊಂಡಿದೆ? ಇನ್ ವಿಚ್ ಸಿಟಿ ದಿಡ್ ಕಾಮೆಟ್ ಸಿ 2023 A3? ಇದನ್ನು ನಾವು ಸುಚಿಶಾನ್ ಅಟ್ಲಾಸ್ ಅಂತ ಕೂಡ ಕರಿತೇವೆ. ಸೊ ಇದು ರೀಸೆಂಟ್ಲಿ ಎಲ್ಲಿ ಅಪಿಯರ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಇದೊಂದು ಧೂಮಕೇತು ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಒಂದು ನಗರದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿರುತ್ತೆ. ನೇಕೆಡ್ ಐ, ಬರಿಗಣ್ಣಿಗೆ ಇದು ಕಾಣಿಸಿಕೊಂಡಿರುತ್ತೆ. ಸೊ ಆ ಒಂದು ನಗರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ ಇದು ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದು ರಿಯಲ್ ಪಿಕ್ಚರ್ ಆಗಿರುತ್ತೆ. ಸೊ ಇದು ಬೆಂಗಳೂರಿನಲ್ಲಿ ವಿಟ್ನೆಸ್ ಆಗಿರ್ತಕ್ಕಂಥ ಒಂದು ಧೂಮಕೇತು ಆಗಿರುತ್ತೆ. ಸೊ ಈ ಒಂದು ಧೂಮಕೇತು ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ನಮ್ಮ ಬೆಂಗಳೂರಿನಲ್ಲಿ ಅಪಿಯರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಬಣ್ಣದಲ್ಲಿ ಅಂದ್ರೆ ಪಿಂಕ್, ಯೆಲ್ಲೋ ಮತ್ತೆ ಗ್ರೀನ್ ಬಣ್ಣದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಒಂದು ಧೂಮಕೇತುವಾಗಿರುತ್ತೆ. ಸೊ ಈ ಧೂಮಕೇತುವನ್ನ ಮೊಟ್ಟ ಮೊದಲ ಬಾರಿಗೆ ಡಿಸ್ಕವರಿ ಆಗಿರ್ತಕ್ಕಂಥದ್ದು ಚೈನಾದಲ್ಲಿ ಡಿಸ್ಕವರ್ ಮಾಡಿರ್ತಾರೆ. ಸೊ 2023 ಇದನ್ನ
ಇದನ್ನ ಡಿಸ್ಕವರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಧೂಮಕೇತು ಏನಿರುತ್ತೆ ಸೊ 80,000 ಇಯರ್ಸ್ಗೆ ಒಂದ್ಸತಿ ಕಾಣಿಸ್ಕೊಳ್ಳುತ್ತೆ. ಐ ಮೀನ್ ಟು ಸೇ ಕೊನೆಯ ಬಾರಿಗೆ ಇದು ಕಾಣಿಸಿರ್ತಕ್ಕಂಥದ್ದು 80,000 ವರ್ಷಗಳ ಹಿಂದೆ ಕಾಣಿಸ್ಕೊಂಡಿರುತ್ತೆ. ಸೊ ಅದಾದ್ಮೇಲೆ 2024ರಲ್ಲಿ ಅಥವಾ ಈ ವರ್ಷ ಸೆಪ್ಟೆಂಬರ್ 30ನೇ ತಾರೀಕು ಇದು ಮತ್ತೆ ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ವಿಸಿಬಿಲಿಟಿ ಆಸ್ ಐ ಟೋಲ್ಡ್ ಯು ಬಿಫೋರ್ ನೇಕೆಡ್ ಐ ಅಥವಾ ಬರಿಗಣ್ಣಿನಿಂದನೇ ನೋಡ್ಬೋದಾಗಿರ್ತಕ್ಕಂಥ ಧೂಮಕೇತು ಆಗಿರುತ್ತೆ. ಸೊ ಇದು ಬೆಂಗಳೂರು ಮತ್ತೆ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ಕಾಣಿಸ್ಕೊಂಡಿರುತ್ತೆ. ಸೊ ಬೆಂಗಳೂರಿನಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಯಾವ ವರ್ಷದಲ್ಲಿ ಕ್ರೂಸ್ ಭಾರತ್ ಮಿಷನ್ ಕ್ರೂಸ್ ಪ್ರಯಾಣಿಕರ ದಟ್ಟಣೆಯನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ? ಬೈ ವಿಚ್ ಇಯರ್ ಡಸ್ ದಿ ಕ್ರೂಸ್ ಭಾರತ್ ಮಿಷನ್ ಏಮ್ ಟು ಡಬಲ್ ಕ್ರೂಸ್ ಪ್ಯಾಸೆಂಜರ್ ಟ್ರಾಫಿಕ್? ಕ್ರೂಸ್ ಅಂದ್ರೆ ಹಡಗುಗಳ ಮುಖಾಂತರ ಒಂದು ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ಕ್ರೂಸ್ ಪಾಪ್ಯುಲೇಷನ್ ಏನಿದೆ ಸೊ ಅದನ್ನ ಡಬಲ್ ಮಾಡ್ತಕ್ಕಂಥದ್ದು, ಅಂದ್ರೆ ಈಗ ಎಷ್ಟು ಸಂಖ್ಯೆ ಇದೆ ಅದನ್ನ ದ್ವಿಗುಣಗೊಳಿಸ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಎಷ್ಟು ವರ್ಷದ ಒಳಗಡೆ ಇಟ್ಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೈ 2028 ಅಥವಾ 2028ರ ಒಳಗೆ ಸೊ ಇದನ್ನ ಡಬಲ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೂಸ್ ಭಾರತ್ ಮಿಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ರೂಸ್ ಅಥವಾ ದೋಣಿಗಳ ಒಂದು ಪ್ರವಾಸೋದ್ಯಮವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಸೊ ಇದರ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು ಕ್ರೂಸ್ ಭಾರತ್ ಮಿಷನ್ ಅಂತ ಹೇಳ್ತೇವೆ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಈ ಒಂದು ಕ್ರೂಸ್ ಟೂರಿಸಂ ಅಥವಾ ಕ್ರೂಸ್ ಪ್ರವಾಸೋದ್ಯಮವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಸೆಪ್ಟೆಂಬರ್ 30, 2024ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಮೇಕ್ ಇಂಡಿಯಾ ಅ ಗ್ಲೋಬಲ್ ಸೆಂಟರ್ ಫಾರ್ ಕ್ರೂಸ್ ಟೂರಿಸಂ ಬೈ ಡಬ್ಲಿಂಗ್ ಕ್ರೂಸ್ ಪ್ಯಾಸೆಂಜರ್ ಟ್ರಾಫಿಕ್ ಬೈ 2029. ಸೊ ದಟ್ಸ್ ವೈ ಐ ಹ್ಯಾಡ್ ಅ ಡೌಟ್ ಹಿಯರ್. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಒಂದು ಕ್ರೂಸ್ ಟೂರಿಸಂ ಏನಿರುತ್ತೆ ಅದನ್ನ 2029ರ ವೇಳೆಗೆ ಡಬಲ್ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಇದನ್ನ 3 ಹಂತಗಳಲ್ಲಿ ಅಂದ್ರೆ 3 ಫೇಸಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಮೊದಲ ಹಂತವನ್ನ 2024ರಿಂದ ಸ್ಟಾರ್ಟ್ ಮಾಡಿ 2029ವರೆಗೆ ಸೊ ಇದನ್ನ 3 ಹಂತಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಈ ಒಂದು ಮಿಷನ್ ಅಲ್ಲಿ ಇರ್ತಕ್ಕಂಥ ಫೋಕಸ್ಡ್ ಏರಿಯಾಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಓಷನ್ ಅಂಡ್ ಹಾರ್ಬರ್ ಬೇಸ್ಡ್ ಕ್ರೂಸ್ ಸರ್ಕ್ಯೂಟ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅದು ಒಂದಾಗಿರುತ್ತೆ. ಸೊ ಅದಾದ್ಮೇಲೆ ರಿವರ್ ಐಲ್ಯಾಂಡ್ ಕ್ರೂಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು, ಐಲ್ಯಾಂಡ್ ಕ್ರೂಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು, ಈ 3 ರೀತಿಯ ಕ್ರೂಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಮಿಷನ್ ನ ಅಡಿಯಲ್ಲಿ ಇರ್ತಕ್ಕಂಥ ಫೋಕಸ್ಡ್ ಏರಿಯಾಸ್ ಆಗಿರ್ತವೆ. ಸೊ ಇದರಿಂದ ಇಟ್ ಇಸ್ ಗೋಯಿಂಗ್ ಟು ಇಂಪ್ರೂವ್ ಕ್ರೂಸ್ ಟರ್ಮಿನಲ್ಸ್ ಅಂಡ್ ಅದರ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಒಂದು ಮಿಷನ್ ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಕ್ರೂಸ್ ಟರ್ಮಿನಲ್ಗಳ ಸಂಖ್ಯೆ ಮತ್ತೆ ಇತರ ಸಂಬಂಧಿತ ಮೂಲ ಸೌಕರ್ಯಗಳನ್ನ ಸುಧಾರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಿಂದ ಜಾಬ್ ಕ್ರಿಯೇಷನ್ ಕೂಡ ಆಗುತ್ತೆ. ಸರಿಸುಮಾರು 4 lakhs ಜಾಬ್ಸ್ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು ನಮ್ಮ ಕಲ್ಚರಲ್ ಪ್ರಮೋಷನ್ಗೆ ಐ ಮೀನ್ ಟು ಸೇ ಸೆಲೆಬ್ರೇಟ್ ಅಂಡ್ ಪ್ರಮೋಟ್ ಇಂಡಿಯಾಸ್ ಕಲ್ಚರ್, ಹಿಸ್ಟಾರಿಕಲ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಏನಿರುತ್ತೆ ಸೊ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ನೈಸರ್ಗಿಕ ಪರಂಪರೆಗಳನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಸೊ ಈ ಒಂದು ಕ್ರೂಸ್ ಮಿಷನ್ ಇಂದ ನಾವು ಸಾಕಾರಗೊಳಿಸಿಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಹರಪ್ಪನ್ ನಾಗರಿಕತೆಯಿಂದ ಆರ್ಯರು ಯಾವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡರು? ವಾಟ್ ಸಿಸ್ಟಮ್ ಡಿಡ್ ಆರ್ಯನ್ ಅಡಾಪ್ಟ್ ಫ್ರಮ್ ಹರಪ್ಪನ್ ಸಿವಿಲೈಸೇಷನ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಹರಪ್ಪನ್ ನಾಗರಿಕತೆಯಿಂದ ಆರ್ಯರು ಯಾವ ಒಂದು ವ್ಯವಸ್ಥೆಯನ್ನ ಅವರಿಂದ ಕಲ್ತ್ಕೊಂಡಿದ್ದಾರೆ ಅಥವಾ ಅವರಿಂದ ಅಳವಡಿಸಿಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ನಾವು ನಕ್ಷತ್ರ ವ್ಯವಸ್ಥೆ ಅಥವಾ ಸ್ಟಾರ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಒಂದು ಆಸ್ಟ್ರಾಲಜಿಲಿ ಅಥವಾ ಜಾತಕದಲ್ಲಿ ನಾವು ನಕ್ಷತ್ರ ಅಂತ ಏನು ಹೇಳ್ತೇವೆ ಸೊ ಈ ಒಂದು ಪದ್ಧತಿಯನ್ನ ಹರಪ್ಪನ್ ನಾಗರಿಕತೆಯಿಂದ ಆರ್ಯನ್ನರು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿದೆ ಅಂತ ಸೊ ಇತ್ತೀಚೆಗೆ ಡಿಸ್ಕವರಿ ಆಗಿರುವ ಕಾರಣದಿಂದ ಸೊ ಈ ಒಂದು ಟೈಟಲ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅಪ್ಡೇಟ್ ಏನು ಅಂದ್ರೆ ಆರ್ಯನ್ಸ್ ಗಾಟ್ ನಕ್ಷತ್ರ ಸಿಸ್ಟಮ್ ಫ್ರಮ್ ಹರಪ್ಪನ್. ಸೊ ಹರಪ್ಪನ್ಸ್ ನಿಂದ ಆರ್ಯನ್ನರು ಈ ಒಂದು ನಕ್ಷತ್ರ ಪದ್ಧತಿಯನ್ನ ಕಲಿತುಕೊಂಡಿರ್ತಕ್ಕಂಥದ್ದನ್ನ ಅಥವಾ ಕಲ್ತಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆರ್ಯನ್ಸ್ ಅಡಾಪ್ಟೆಡ್ ನಕ್ಷತ್ರ, ಇದನ್ನ ನಾವು ಸ್ಟಾರ್ ಸಿಸ್ಟಮ್ ಅಂತ ಕರಿಬೋದಾಗಿರುತ್ತೆ ಅಥವಾ ನಕ್ಷತ್ರ ವ್ಯವಸ್ಥೆ ಅಂತ ಕರಿಬೋದಾಗಿರುತ್ತೆ. ಸೊ ಯಾರಿಂದ ಕಲ್ತ್ಕೊಂಡಿರ್ತಾರೆ ಅಂದ್ರೆ
ಹರಪ್ಪನ್ ಸಿವಿಲೈಸೇಷನ್ ಇಂದ ಕಲ್ತ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಟೈಮ್ ಪೀರಿಯಡ್ ಅನ್ನ ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಎಕ್ಸ್ಚೇಂಜ್ ಏನಿದೆ ಈಸ್ ಎಸ್ಟಿಮೇಟೆಡ್ ಟು ಹ್ಯಾವ್ ಟೇಕನ್ ಪ್ಲೇಸ್ ಅರೌಂಡ್ 3000 BC. ಸೊ 3000 BC ಈ ಒಂದು ಸಮಯದಲ್ಲಿ ಸೊ ಈ ಒಂದು ನಕ್ಷತ್ರ ಕಲೆ ಅಂತಕ್ಕಂಥದ್ದು ಅಥವಾ ಈ ಒಂದು ಪದ್ಧತಿ ಅಂತಕ್ಕಂಥದ್ದು ಸೊ ಇಲ್ಲಿ ವರ್ಗಾವಣೆ ಆಗಿರ್ತಕ್ಕಂಥದ್ದು ಅಥವಾ ವಿನಿಮಯ ಆಗಿರ್ತಕ್ಕಂಥದ್ದನ್ನ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಅಡ್ವಾನ್ಸ್ ನಾಲೆಜ್ ಇನ್ ಆಸ್ಟ್ರೋನಮಿ ಅಂಡ್ ಸೆಲೆಸ್ಟಿಯಲ್ ಅಬ್ಸರ್ವೇಷನ್. ಸೊ ಹರಪ್ಪನ್ ನಾಗರಿಕತೆ ಏನಿರುತ್ತೆ ಸೊ ಇವರು ಖಗೋಳಶಾಸ್ತ್ರ ಆಗಿರ್ಬೋದು, ಅದಾದ್ಮೇಲೆ ಆಕಾಶ ವೀಕ್ಷಣೆಗಳಲ್ಲಿ ಅವರ ಸುಧಾರಿತ ಜ್ಞಾನಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲೇ ನಮಗೆ ಗೊತ್ತಾಗುತ್ತೆ ಸೊ ಇವರಿಂದ ಈ ಆರ್ಯನ್ನರು ಈ ಒಂದು ಕಲೆಯನ್ನ ಕಲಿತುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಕ್ಷತ್ರಾಸ್ ಅಂದ್ರೆ ಏನು, ಯಾವ ರೀತಿಯ ನಕ್ಷತ್ರಗಳನ್ನ ಇವರು ಫಾಲೋ ಮಾಡ್ತಾ ಇದ್ರು ಅಂತ ನಾವು ನೋಡೋದಾದ್ರೆ, ಸೊ ದ ಸಿಸ್ಟಮ್ ಡಿವೈಡ್ಸ್ ದಿ ಸ್ಕೈ ಇಂಟು 27 ಸೆಕ್ಟರ್ಸ್. ಸೊ ಈ ಒಂದು ಸಿಸ್ಟಮ್ ಅಥವಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಆಕಾಶವನ್ನ 27 ವಲಯಗಳಾಗಿ ವಿಂಗಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು 27 ವಲಯಗಳನ್ನ ಆಸ್ಟ್ರೋಲಾಜಿಕಲ್ ಪರ್ಪಸಸ್ ಅಥವಾ ಸೊ ಈ ಒಂದು ಜ್ಯೋತಿಷ್ಯ ಉದ್ದೇಶಗಳಿಗಾಗಿ ಎಂಟೈರ್ ಆಕಾಶವನ್ನ 27 ವಲಯಗಳಾಗಿ ವಿಂಗಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕಲ್ಚರಲ್ ಎಕ್ಸ್ಚೇಂಜ್ ಅಥವಾ ಸಾಂಸ್ಕೃತಿಕ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಇಟ್ ಸಿಗ್ನಿಫೈಸ್ ಅ ಸಿಗ್ನಿಫಿಕೆಂಟ್ ಕಲ್ಚರಲ್ ಅಂಡ್ ಸೈಂಟಿಫಿಕ್ ಎಕ್ಸ್ಚೇಂಜ್. ಅಂದ್ರೆ ಈ ಒಂದು ಬದಲಾವಣೆ ಅಂದ್ರೆ ಹರಪ್ಪನ್ನಿಂದ ಆರ್ಯನ್ ಅವರಿಗೆ ಈ ಒಂದು ಪದ್ಧತಿ ಮೂವ್ ಆಗಿರ್ತಕ್ಕಂಥದ್ದು ಸೊ ಈ ಒಂದು ವಿನಿಮಯ ಪದ್ಧತಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಉದಾಹರಣೆ ಆಗಿರುತ್ತೆ. ಸೊ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಬಿಟ್ವೀನ್ ಹರಪ್ಪನ್ ಅಂಡ್ ಆರ್ಯನ್ ಸಿವಿಲೈಸೇಷನ್ ನಡುವೆ ನಡೆದಿರ್ತಕ್ಕಂಥ ಒಂದು ವಿನಿಮಯವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಎಕ್ಸ್ಚೇಂಜ್ ಏನಿದೆ ಅಥವಾ ಈ ಒಂದು ಮೂವ್ಮೆಂಟ್ ಏನಿದೆ ಸೊ ದಿಸ್ ಇಸ್ ಆಲ್ಸೋ ಮೇಡ್ ಅನ್ ಇಂಪ್ಯಾಕ್ಟ್ ಆನ್ ವೇದಿಕ್ ಟೆಕ್ಸ್ಟ್ ಅಥವಾ ಈ ಒಂದು ವೈದಿಕ ಪಠ್ಯಗಳ ಮೇಲೆ ಕೂಡ ಪ್ರಭಾವ ಬೀರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹೇಗೆ ಇದು ಪ್ರಭಾವ ಬೀರಿದೆ ಅಂತ ನಾವು ನೋಡೋದಾದ್ರೆ, ದ ಸಿಸ್ಟಮ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ವೇದಿಕ್ ಆಸ್ಟ್ರಾಲಜಿ ರಿಚುವಲ್ಸ್ ಅಂಡ್ ಹೈಲೈಟೆಡ್ ಇಟ್ಸ್ ಲಾಸ್ಟಿಂಗ್ ಇನ್ಫ್ಲೂಯೆನ್ಸ್. ಅಂದ್ರೆ ಸೊ ಈ ಒಂದು ವೈದಿಕ ಜ್ಯೋತಿಷ್ಯ ಏನಿದೆ ಅದಾದ್ಮೇಲೆ ಅದರ ಆಚರಣೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ, ಅದರ ಶಾಶ್ವತ ಪ್ರಭಾವವನ್ನ ಎತ್ತಿ ತೋರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವೈದಿಕ ಜ್ಯೋತಿಷ್ಯ ಮತ್ತು ಆಚರಣೆಗಳಲ್ಲಿ ಸೊ ಈ ಒಂದು ನಕ್ಷತ್ರ ಸಿಸ್ಟಮ್ ಅಂತಕ್ಕಂಥದ್ದು ನಿರ್ಣಾಯಕ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ನಾವು ಈಗ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಇದುವರೆಗೂ ಈ ಅಪ್ಡೇಟ್ ಏನಿತ್ತು ಅದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ಪ್ರತಿಯೊಂದು ಆರ್ಟಿಕಲ್ ಅಲ್ಲಿ ನಾವು ಸಬ್ಜೆಕ್ಟ್ಗೆ ಕನೆಕ್ಟ್ ಮಾಡಿಕೊಂಡು ಓದಬೇಕಾಗಿರುತ್ತೆ. ಸೊ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಕಾಂಪ್ಲೆಕ್ಸ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಜಡ್ಜ್ ಮಾಡಬಹುದಾಗಿರುತ್ತೆ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಕ್ಕಂಥದ್ದು ಒನ್ ಆಫ್ ದಿ ವರ್ಲ್ಡ್ಸ್ ಅರ್ಲಿಯೆಸ್ಟ್ ಅರ್ಬನ್ ಕಲ್ಚರ್ ಆಗಿರುತ್ತೆ. ಸೊ ಇದನ್ನ ನಾವು ನಗರ ಸಂಸ್ಕೃತಿ ಅಂತ ಹೇಳ್ತೇವೆ. ಸೊ ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ ನಗರ ಸಂಸ್ಕೃತಿಗಳಲ್ಲಿ ಸೊ ಇದು ಕೂಡ ಒಂದಾಗಿ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಎಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅಂದ್ರೆ ಬೇಸಿನ್ಸ್ ಆಫ್ ಇಂಡಸ್ ರಿವರ್. ಸೊ ಈ ಒಂದು ಸಿಂಧೂ ನದಿಯ ಜಲಾನಯನ ಪ್ರದೇಶಗಳಲ್ಲಿ ಇದ್ದಂತಹ ಒಂದು ನಾಗರಿಕತೆ ಆಗಿರುತ್ತೆ. ಸೊ ಪ್ರೆಸೆಂಟ್ ಡೇ ಅಥವಾ ಪ್ರಸ್ತುತ ದಿನದಲ್ಲಿ ಇದನ್ನ ನಾವು ಪಾಕಿಸ್ತಾನದಲ್ಲಿ ನೋಡಬಹುದಾಗಿರುತ್ತೆ, ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು 3300 BC ಇಂದ 1300 BC ಯವರೆಗೂ ಇದ್ದಂತಹ ಒಂದು ನಾಗರಿಕತೆ ಆಗಿರುತ್ತೆ. ಸೊ ಈ ಒಂದು ನಾಗರಿಕತೆಯ ಮೇಜರ್ ಸೈಟ್ಸ್ ಅಥವಾ ಪ್ರಮುಖವಾದ ತಾಣಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಹರಪ್ಪ ಅಂತ ಹೇಳ್ತೇವೆ, ಮಹೆಂಜದಾರೋ ಅಂತ ಹೇಳ್ತೇವೆ, ಧೋಲಾವೀರ ಅಂತ ಹೇಳ್ತೇವೆ, ರಾಕಿ ಗರ್ಹಿ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಮುಖ ಸ್ಥಳಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಸ್ಥಳಗಳು ಈಗ ಯಾವ ಸ್ಥಳ ಯಾವ ದೇಶದಲ್ಲಿದೆ, ಪಾಕಿಸ್ತಾನದಲ್ಲಿ ಯಾವ್ದಿದೆ, ಇಂಡಿಯಾದಲ್ಲಿ ಯಾವ್ದಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಸಿವಿಲೈಸೇಷನ್ ಏನಿದೆ ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ಅರ್ಬನ್ ಸಿವಿಲೈಸೇಷನ್ ಅಂತ ಹೇಳಿದ್ವಿ. ಏನಕ್ಕೆ ಅಂದ್ರೆ ಸೊ ಈ ಒಂದು ನಾಗರಿಕತೆಯ ಸಮಯದಲ್ಲಿ ಅಡ್ವಾನ್ಸ್ಡ್ ಅರ್ಬನ್ ಪ್ಲಾನಿಂಗ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ನಗರ ಸುವ್ಯವಸ್ಥೆಯನ್ನ ನಾವು ಈ ನಾಗರಿಕತೆಯಲ್ಲಿ ನೋಡಬಹುದಾಗಿರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ವೆಲ್ ಆರ್ಗನೈಸ್ಡ್ ಸಿಟೀಸ್ ಅಂದ್ರೆ ಉತ್ತಮವಾಗಿ ಸುಸಂಘಟಿತವಾಗಿರ್ತಕ್ಕಂಥ ನಗರಗಳು, ಅದಾದ್ಮೇಲೆ ಸೊಫಿಸ್ಟಿಕೇಟೆಡ್ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಆ ಒಂದು ಒಳಚರಂಡಿ ವ್ಯವಸ್ಥೆ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥದ್ದನ್ನ ನಾವು ಈ ಕಾಲದಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆ ಕಾಲದ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪವನ್ನ ನಾವು ನೋಡೋದಾದ್ರೆ ಸೊ ಅಲ್ಲಿ ನಾವು ಗ್ರ್ಯಾನರೀಸ್ ಗಳನ್ನ ನೋಡಬಹುದಾಗಿರುತ್ತೆ. ಅಂದ್ರೆ ಕಣಜಗಳನ್ನ
ಗಳನ್ನ ಅವರು ಕ್ರಿಯೇಟ್ ಮಾಡಿರ್ತಾರೆ, ಡಾಕ್ ಯಾರ್ಡ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ, ಅಂದ್ರೆ ಹಡಗುಗಳು ನಿಲ್ತಕ್ಕಂಥ ಹಡಗು ಕಟ್ಟೆಗಳನ್ನ ನಿರ್ಮಾಣ ಮಾಡಿರ್ತಾರೆ, ವೇರ್ ಹೌಸಸ್ಗಳನ್ನ ಅಂದ್ರೆ ಗೋದಾಮುಗಳನ್ನ, ಸೊ ಅದಾದ್ಮೇಲೆ ಪ್ರೊಟೆಕ್ಟಿವ್ ವಾಲ್ಸ್ಗಳನ್ನ ಅಂದ್ರೆ ರಕ್ಷಣಾತ್ಮಕ ಗೋಡೆಗಳನ್ನ ಕೂಡ ಸೊ ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಆರ್ಥಿಕತೆ ಅಥವಾ ಎಕಾನಮಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂತ ನಾವು ನೋಡೋದಾದ್ರೆ, ಸೊ ಪ್ರಮುಖವಾಗಿ ಅವರು ಅಗ್ರಿಕಲ್ಚರ್ ಅಥವಾ ಕೃಷಿಯನ್ನ ಮಾಡ್ತಾ ಇದ್ರು, ಅನಿಮಲ್ ಹಸ್ಬೆಂಡ್ರಿ ಅಥವಾ ಪಶು ಸಂಗೋಪನೆಯನ್ನ ಮಾಡ್ತಾ ಇದ್ರು, ಟ್ರೇಡ್ ಅಥವಾ ವ್ಯಾಪಾರವನ್ನ ಮಾಡ್ತಾ ಇದ್ರು. ಸೊ ಯೂಶಲಿ ಅವರು ಮೆಸೊಪೊಟೋಮಿಯಾ ರೀಜನ್ ನ ಜೊತೆಗೆ ಸೊ ವ್ಯಾಪಾರವನ್ನ ಮಾಡ್ತಾ ಇದ್ದಿದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆರ್ಟ್ ಮತ್ತೆ ಕ್ರಾಫ್ಟ್ಸ್, ಕಲೆ ಮತ್ತು ವಾಸ್ತುಶಿಲ್ಪ ಅಥವಾ ಕರಕುಶಲವನ್ನ ನಾವು ನೋಡೋದಾದ್ರೆ, ಫೈನ್ ಪಾಟರಿ ಅಂದ್ರೆ ಇವರು ಉತ್ತಮವಾಗಿರ್ತಕ್ಕಂಥ ಕುಂಬಾರಿಕೆಯನ್ನ ಮಾಡ್ತಾ ಇದ್ರು, ಸೀಲ್ಗಳನ್ನ ಮುದ್ರೆಗಳನ್ನ ಕೂಡ ಅವರು ತಯಾರಿ ಮಾಡ್ತಾ ಇದ್ರು, ಜ್ಯುವೆಲ್ರಿ ಅಥವಾ ಆಭರಣಗಳನ್ನ ತಯಾರಿ ಮಾಡ್ತಾ ಇದ್ರು. ಸೊ ಇನ್ನು ಬೇರೆ ಬೇರೆ ಆರ್ಟಿಫ್ಯಾಕ್ಟ್ಸ್ ಅಥವಾ ಕಲಾಕೃತಿಗಳನ್ನ ಸೊ ಈ ಒಂದು ಕಾಲದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇವರ ರೈಟಿಂಗ್ ಸಿಸ್ಟಮ್ ಅಥವಾ ಬರವಣಿಗೆ ವ್ಯವಸ್ಥೆ ಅಥವಾ ಲಿಪಿ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಅನ್ಫಾರ್ಚುನೇಟ್ಲಿ ನಾವು ಅದನ್ನ ಇನ್ನೂ ಡಿಸೈಫರ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಅವರು ಬರೆದಿರ್ತಕ್ಕಂಥ ಒಂದು ಲಿಪಿ ಏನಿದೆ ಸೊ ಅದನ್ನ ಇನ್ನೂ ಕೂಡ ನಾವು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಸೊ ಆ ರೀತಿಯ ಲಿಪಿಯಲ್ಲಿ ಅವರು ಬರೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇಂಥ ಒಂದು ನಾಗರಿಕತೆ ಡಿಕ್ಲೈನ್ ಅಥವಾ ಪತನಗೊಳ್ಳಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇದು 1300 BCE ಸಮಯದಲ್ಲಿ ಇದು ಪತನಗೊಂಡಿರುತ್ತೆ. ಸೊ ರೀಸನ್ಸ್ ಏನು ಅಂದ್ರೆ, ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ, ಅದಾದ್ಮೇಲೆ ಓವರ್ ಯೂಸ್ ಆಫ್ ರಿಸೋರ್ಸಸ್ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಆರಿಯನ್ಸ್ ಮೈಗ್ರೇಟ್ ಆಗಿರ್ತಕ್ಕಂಥದ್ದು ಕೂಡ ಇದಕ್ಕೆ ಕಾರಣ ಆಗಿರುತ್ತೆ. ಸೊ ಇದರಿಂದ ನಾವು ಕಲಿಬಹುದಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಸೊ ಕ್ಲೈಮೇಟ್ ಅನ್ನ ನಾವು ಟೇಕ್ ಕೇರ್ ಮಾಡದಿದ್ರೆ ಸೊ ಯಾವ ನಾಗರಿಕತೆ ಬೇಕಾಗಿದ್ರು ಕೂಡ ಸೊ ನಶಿಸಿ ಹೋಗ್ತಕ್ಕಂಥದ್ದನ್ನ ನಾವು ಇಲ್ಲಿಂದ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಆರಿಯನ್ಸ್ ಗಳ ಬಗ್ಗೆ ಕೂಡ ನಾವು ಇಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಇವರನ್ನ ನಾವು ಗ್ರೂಪ್ ಆಫ್ ಏನ್ಷಿಯಂಟ್ ಪೀಪಲ್ ಅಂತ ಹೇಳ್ತೇವೆ. ಅಂದ್ರೆ ಪುರಾತನ ಒಂದು ಜನಾಂಗವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ದೇ ಸ್ಪೋಕ್ ಇಂಡೋ ಇರಾನಿಯನ್ ಲ್ಯಾಂಗ್ವೇಜ್. ಸೊ ಅವರು ಮಾತಾಡ್ತಾ ಇರ್ತಕ್ಕಂಥ ಭಾಷೆಯನ್ನ ನಾವು ಇಂಡೋ ಇರಾನಿಯನ್ ಅಂತ ಹೇಳ್ತೇವೆ. ದೇ ಮೈಗ್ರೇಟೆಡ್ ಇಂಟು ಇಂಡಿಯನ್ ಸಬ್ ಕಾಂಟಿನೆಂಟ್ ಅರೌಂಡ್ 1500 BC. ಸೊ ಅವರು ನಮ್ಮ ಭಾರತ ದೇಶದ ಉಪಖಂಡಕ್ಕೆ 1500 BCE ಸಮಯದಲ್ಲಿ ಮೈಗ್ರೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇವರ ಒರಿಜಿನ್ ಅಥವಾ ಮೂಲ ಎಲ್ಲಿಂದು ಅಂತ ನಾವು ನೋಡೋದಾದ್ರೆ, ಈ ಒಂದು ಆರ್ಯನ್ ಅಂತಕ್ಕಂಥ ಪದವನ್ನ ಯಾರು ಕೊಟ್ರು ಇವರಿಗೆ, ಸೊ ಯಾರು ಅವರನ್ನ ಆರ್ಯನ್ ಅಂತ ಕರೆದ್ರು ಅಂತ ನಾವು ನೋಡೋದಾದ್ರೆ, ಇಟ್ ವಾಸ್ ಯೂಸ್ಡ್ ಬೈ ಇಂಡೋ ಇರಾನಿಯನ್ ಪೀಪಲ್ ಆಸ್ ಅ ಸೆಲ್ಫ್ ಡೆಸಿಗ್ನೇಷನ್. ಅಂದ್ರೆ ತಮ್ಮನ್ನ ತಾವೇ ಕರೆದುಕೊಂಡಿರ್ತಕ್ಕಂಥ ಒಂದು ಪದವನ್ನ ನಾವು ಆರ್ಯನ್ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಯನ್ ಅಂತಕ್ಕಂಥ ಒಂದು ಪದವನ್ನ ಅಥವಾ ಶೀರ್ಷಿಕೆಯನ್ನ ಯಾರೂ ಕೂಡ ಕೊಟ್ಟಿಲ್ಲ. ಸೊ ಅವರಿಗೆ ಅವರು ಕರೆದುಕೊಂಡಿರ್ತಕ್ಕಂಥ ಅಥವಾ ನಾಮಕರಣ ಮಾಡಿಕೊಂಡಿರ್ತಕ್ಕಂಥ ಒಂದು ಶೀರ್ಷಿಕೆ ಆಗಿರುತ್ತೆ. ಸೊ ಇವರ ಕಲ್ಚರಲ್ ಇಂಪ್ಯಾಕ್ಟ್ ಏನಾಗಿತ್ತು ಅಂದ್ರೆ, ಸಾಂಸ್ಕೃತಿಕವಾಗಿ ಇವರು ಯಾವ ರೀತಿಯ ಪ್ರಭಾವವನ್ನ ಬೀರಿದ್ರು ಅಂತ ನಾವು ನೋಡೋದಾದ್ರೆ, ಶೇಪಿಂಗ್ ಇಂಡಿಯನ್ ಕಲ್ಚರ್, ಪರ್ಟಿಕ್ಯುಲರ್ಲಿ ಈ ಒಂದು ವೇದಿಕ್ ರಿಲಿಜಿಯನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ವೈದಿಕ ಧರ್ಮವನ್ನು ರೂಪಿಸುವಲ್ಲಿ ಸೊ ಇವರು ಮಹತ್ವವಾದ ಪಾತ್ರವನ್ನ ಬೀರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವರ ಒಂದು ಲ್ಯಾಂಗ್ವೇಜ್ ಅಥವಾ ಭಾಷೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ದೇ ಇಂಟ್ರೊಡ್ಯೂಸ್ಡ್ ಪ್ರೋಟೋ ಇಂಡೋ ಆರ್ಯನ್ ಲ್ಯಾಂಗ್ವೇಜ್. ಸೊ ಇವರು ಒಂದು ಭಾಷೆಯನ್ನ ಅವರು ಪರಿಚಯ ಮಾಡ್ತಾರೆ. ಆ ಭಾಷೆಯನ್ನು ನಾವು ಪ್ರೋಟೋ ಇಂಡೋ ಆರ್ಯನ್ ಭಾಷೆ ಅಂತ ಹೇಳ್ತೇವೆ, ವಿಚ್ ಎವಾಲ್ವ್ಡ್ ಇಂಟು ವೇದಿಕ್ ಸ್ಯಾನ್ಸ್ಕ್ರಿಟ್ ಯೂಸ್ಡ್ ಇನ್ ಏನ್ಷಿಯಂಟ್ ಇಂಡಿಯನ್ ಟೆಕ್ಸ್ಟ್. ಸೊ ಈ ಒಂದು ಪ್ರೋಟೋ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಏನಿದೆ ಸೊ ಇದು ಪ್ರಾಚೀನ ಭಾರತೀಯ ಪಠ್ಯಗಳಲ್ಲಿ ಬಳಸಲಾಗಿರ್ತಕ್ಕಂಥ ಈ ಒಂದು ವೈದಿಕ ಸಂಸ್ಕೃತವಾಗಿ ವಿಕಸನಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವೈದಿಕ ಸಂಸ್ಕೃತ ಏನಿರುತ್ತೆ ಇದರ ಮೂಲ ಅಥವಾ ಒರಿಜಿನ್ ಯಾವುದು ಅಂತ ಕೇಳಿದಾಗ ಪ್ರೋಟೋ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಲ್ಯಾಂಗ್ವೇಜ್ ಇಂದ ವಿಕಸನಗೊಂಡಿರ್ತಕ್ಕಂಥ ಒಂದು ಸಂಸ್ಕೃತವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. 17ನೇ ಶತಮಾನದ ವೇಳೆಗೆ ಯುರೋಪ್ನಲ್ಲಿ ಯಾವ ಜಾತಿಗಳನ್ನು ಬೇಟೆಯಾಡಲಾಯಿತು ಮತ್ತು ಈಗ ಅದನ್ನು ಪುನರುಜ್ಜೀವನಗೊಳಿಸಲಾಗಿದೆ? ವಾಟ್ ಸ್ಪೀಶೀಸ್ ವಾಸ್ hunted to extinction in Europe by 17th century and now it is revived. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪಕ್ಷಿ ಪ್ರಭೇದವಾಗಿರುತ್ತೆ. ಸೊ ಇದನ್ನ 17ನೇ ಶತಮಾನದಲ್ಲಿ ಬೇಟೆಯಾಡುವ ಮುಖಾಂತರ ಸೊ ಆ ಒಂದು ಪ್ರಭೇದವನ್ನ ಸಂಪೂರ್ಣವಾಗಿ ಅವಿನಾಶದ ಅಂಚು ಅಥವಾ ಅದು ಎಕ್ಸ್ಟಿಂಟ್ ಆಗೋಗಿರುತ್ತೆ ಅಥವಾ ಅದರ ಸಂತತಿ ಸಂಪೂರ್ಣವಾಗಿ ನಾಶವಾಗಿರುತ್ತೆ. ಬಟ್ ಈಗ ಅದನ್ನ ಮತ್ತೆ ರಿವೈವ್ ಮಾಡಿದ್ದಾರೆ ಅಥವಾ ಪುನರುಜ್ಜೀವನಗೊಳಿಸಿರ್ತಾರೆ. ಸೊ ಆ ಒಂದು ಪ್ರಭೇದ ಯಾವುದು ಅಥವಾ ಪಕ್ಷಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋಳು ಐಬೀಸ್ ಅಥವಾ ನಾರ್ದರ್ನ್ ಬಾಲ್ಡ್ ಐಬೀಸ್ ಅಂತ ಹೇಳ್ತೇವೆ. ಸೊ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಈ ಒಂದು ಪಕ್ಷಿ ಏನಿರುತ್ತೆ ಸೊ ಇದು 17ನೇ ಶತಮಾನದಲ್ಲೇ ಎಕ್ಸ್ಟೆಂಟ್ ಆಗಿರುತ್ತೆ ಬೇಟೆಯಾಡುವ ಮುಖಾಂತರ. ಸೊ 17ನೇ ಶತಮಾನದಲ್ಲಿ ಅದು ಸಂಪೂರ್ಣವಾಗಿ
ಶಾಶ್ವತವಾಗಿ ನಶಿಸಿ ಹೋಗಿರುತ್ತೆ, ಮತ್ತೊಮ್ಮೆ ಇದನ್ನ ಪುನಃಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಕ್ಷಿಯನ್ನ ನಾವು ನಾರ್ದರ್ನ್ ಬಾಲ್ಡ್ ಐಬೀಸ್ ಅಂತ ಹೇಳ್ತೇವೆ. ಸೊ ಇದು ಯುರೋಪ್ ನಲ್ಲಿ ಎಕ್ಸ್ಟಿಂಕ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಎಕ್ಸ್ಟಿಂಕ್ಟ್ ಆಗಿರೋದು ವಾಪಸ್ ಹೆಂಗ್ ಬಂತು? ಸೊ ಎಕ್ಸ್ಟಿಂಕ್ಟ್ ಅಂದ್ರೆ ಅದು ವೈಲ್ಡ್ ಅಲ್ಲಿ ಎಕ್ಸ್ಟಿಂಕ್ಟ್ ಆಗಿರುತ್ತೆ, ಅಂದ್ರೆ ವನ್ಯದಲ್ಲಿ ಅದು ಎಕ್ಸ್ಟಿಂಕ್ಟ್ ಆಗಿರುತ್ತೆ, ಕ್ಯಾಪ್ಟಿವಿಟಿಯಲ್ಲಿ ಇರುತ್ತೆ. ಸೊ ಆ ಒಂದು ಕ್ಯಾಪ್ಟಿವಿಟಿಯಲ್ಲಿ ಇರ್ತಕ್ಕಂಥ ಬರ್ಡ್ ಅನ್ನ ರಿಪೀಟೆಡ್ ಆಗಿ ಅದನ್ನ ಬ್ರೀಡಿಂಗ್ ಮಾಡುವ ಮುಖಾಂತರ ಸೊ ಇದನ್ನ ಮತ್ತೆ ರಿವೈವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 17ನೇ ಶತಮಾನದಲ್ಲಿ ಬೇಟೆಯಾಡುವ ಮುಖಾಂತರ ಇದು ನಶಿಸಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕನ್ಸರ್ವೇಷನ್ ಎಫರ್ಟ್ಸ್ ಓವರ್ ದಿ ಲಾಸ್ಟ್ 2 ಡಿಕೆಟ್ಸ್, ಅಂದ್ರೆ ಕಳೆದ 20 ವರ್ಷಗಳಿಂದ ಇದನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನಗಳು ಸೊ ಈಗ ಸಾಕಾರಗೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. RBI ಎಚ್ಚರಿಕೆಯ ಸಂದರ್ಭದಲ್ಲಿ ಹಳದಿ ಜ್ವರ ಎಂಬ ಪದವು ಏನನ್ನು ಸೂಚಿಸುತ್ತದೆ? ವಾಟ್ ಇಸ್ ದಿ ಟರ್ಮ್ ಯೆಲ್ಲೋ ಫೀವರ್ ರೆಫರ್ಸ್ ಟು ಇನ್ ದ ಕಾಂಟೆಕ್ಸ್ಟ್ ಆಫ್ RBI ವಾರ್ನಿಂಗ್? ಸೊ RBI ಇತ್ತೀಚೆಗೆ ಒಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಅದನ್ನು ನಾವು ಯೆಲ್ಲೋ ಫೀವರ್ ಅಂತ ಹೇಳ್ತೇವೆ. ಯೆಲ್ಲೋ ಫೀವರ್ ಅಂದ್ರೆ ಸೊ ಅದು ವೈರಸ್ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಅಲ್ಲ. ಸೊ ಯೆಲ್ಲೋ ಅಂದ್ರೆ ಗೋಲ್ಡ್ ಅಥವಾ ಈ ಒಂದು ಚಿನ್ನದಿಂದ ಸಾಲವನ್ನ ಪಡೆದುಕೊಳ್ತಾ ಇರತಕ್ಕಂಥ ಒಂದು ಪದ್ಧತಿ. ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಗೋಲ್ಡ್ ಅನ್ನ ಪ್ಲೆಜ್ ಮಾಡಕ್ ಹೋದಾಗ ಸೊ ಅಲ್ಲಿ ಒಬ್ರು ಗೋಲ್ಡ್ ಕ್ವಾಲಿಟಿಯನ್ನ ಚೆಕ್ ಮಾಡಿ ಸೊ ಈ ಒಂದು ಚಿನ್ನಕ್ಕೆ ಎಷ್ಟು ಪರ್ ಗ್ರಾಮ್ ಕೊಡ್ಬೋದಾಗುತ್ತೆ ಅನ್ನೋದನ್ನ ಅವರು ಬರ್ಕೊಡ್ತಾರೆ. ಸೊ ಆ ರೀತಿಯ ಒಂದು ವ್ಯಕ್ತಿ ಏನಿರ್ತಾರೆ ಸೊ ಅವರು ಇಲ್ಲ ಓವರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅಥವಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಈ ಒಂದು ಚಿನ್ನದ ಮೇಲೆ ಪಡೆದುಕೊಳ್ತಕ್ಕಂಥ ಸಾಲದಲ್ಲಿ ಬಹಳ ವ್ಯತ್ಯಾಸಗಳಾಗ್ತಾ ಇದೆ. ಸೊ ಇದನ್ನ ಅಲಾರ್ಮ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ RBI ಅವರ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಎಚ್ಚರಿಕೆ ಆಗಿರುತ್ತೆ. ಸೊ ಇದನ್ನ ಏನಂತ ಟೈಟಲ್ ಮಾಡಿರ್ತಾರೆ ಅಂದ್ರೆ ಯೆಲ್ಲೋ ಫೀವರ್ ಅಥವಾ ಹಳದಿ ಜ್ವರ ಅಂತ ಟೈಟಲ್ ಮಾಡಿರ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರೆ ಚಿನ್ನದ ಸಾಲ ವಲಯದಲ್ಲಿ ಕಾಳಜಿಗಳು ಅಥವಾ ಕನ್ಸರ್ನ್ಸ್ ಇನ್ ದಿ ಗೋಲ್ಡ್ ಲೋನ್ ಸೆಕ್ಟರ್ ಆಗಿರುತ್ತೆ. ಸೊ ಇದಕ್ಕೆ RBI ಅವರು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಏನ್ ಟೈಟಲ್ ಕೊಟ್ಟಿರ್ತಾರೆ ಅಂದ್ರೆ ಯೆಲ್ಲೋ ಫೀವರ್ ಅಂತ ಟೈಟಲ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಚಿನ್ನದ ಸಾಲ ಸೊ ಇತ್ತೀಚೆಗೆ ರ್ಯಾಪಿಡ್ಲಿ ಗ್ರೋತ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಹ್ಯಾಸ್ ಸೀನ್ ರ್ಯಾಪಿಡ್ ಗ್ರೋತ್ ನೆಸೆಸಿಯೇಟೆಡ್ ಎನ್ಹಾನ್ಸ್ಡ್ ಕಂಟ್ರೋಲ್ ಅಂಡ್ ಟ್ರಾನ್ಸ್ಪರೆನ್ಸಿ. ಸೊ ಈ ಒಂದು ತ್ವರಿತವಾಗಿ ಬೆಳವಣಿಗೆ ಆಗಿರುವ ಕಾರಣದಿಂದ ಸೊ ಇದರ ಮೇಲೆ ಹೆಚ್ಚಿನ ನಿಯಂತ್ರಣಗಳು ಮತ್ತು ಪಾರದರ್ಶಕತೆಯನ್ನ ಹೊಂದತಕ್ಕಂಥದ್ದು ಅವಶ್ಯಕತೆ ಆಗಿರುತ್ತೆ. ಸೊ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್. ಸೊ ಈ ಒಂದು ಚಿನ್ನದ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಿಕ್ಕೆ ಸೊ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಅನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದು ಸರಿಯಾಗಿ ಅಸೆಸ್ಮೆಂಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು RBI ಕೊಡ್ತಾ ಇರ್ತಕ್ಕಂಥ ಒಂದು ನಿದರ್ಶನವಾಗಿರುತ್ತೆ. ಸೊ ಮಾನಿಟರಿಂಗ್ ಅಥವಾ ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ವಾರ್ನಿಂಗ್ ಯಾವ ಆಧಾರದ ಮೇಲೆ ಕೊಟ್ಟಿರ್ತಾರೆ ಅಂದ್ರೆ ಬ್ಯಾಂಕ್ಸ್ ಆರ್ ಡೈರೆಕ್ಟೆಡ್ ಟು ಕ್ಲೋಸ್ಲಿ ಮಾನಿಟರ್ ದಿ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋ. ಸೊ ಇನ್ಮೇಲೆ ಬ್ಯಾಂಕುಗಳು ಆ ಒಂದು ಚಿನ್ನದ ಸಾಲವನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ ಸೊ ಅದನ್ನ ನಿಕಟವಾಗಿ ಅಬ್ಸರ್ವ್ ಮಾಡಬೇಕು ಅಥವಾ ಮೇಲ್ವಿಚಾರಣೆ ಮಾಡಬೇಕು ಅಂತಕ್ಕಂಥ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಈ ಒಂದು ಗೋಲ್ಡ್ ಲೋನ್ ಅಂತಕ್ಕಂಥದ್ದು 41% ಅಂದ್ರೆ ಆಗಸ್ಟ್ ಒಂದೇ ತಿಂಗಳಲ್ಲಿ 41% ಅಧಿಕವಾಗಿರ್ತಕ್ಕಂಥದ್ದನ್ನ ಅಥವಾ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಥವಾ ಅಂತಾರಾಷ್ಟ್ರೀಯ ಅಹಿಂಸಾ ದಿನ. ಸೊ ಈ ಒಂದು ದಿನವನ್ನ ಪ್ರಪಂಚದಾದ್ಯಂತ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಬರ್ತ್ ಆನಿವರ್ಸರಿ ಅಥವಾ ಜನ್ಮ ವಾರ್ಷಿಕೋತ್ಸವ ದಿನದಂದು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2007ರಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದರ ಪರ್ಪಸ್ ಅಥವಾ ಉದ್ದೇಶ ಏನು ಅಂದ್ರೆ ಈ ನಾನ್ ವೈಲೆನ್ಸ್ ಅಥವಾ ಅಹಿಂಸೆ ಏನಿರುತ್ತೆ ಸೊ ಇದರ ಬಗ್ಗೆ ಸಂದೇಶವನ್ನ ನೀಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಗಾಂಧೀಸ್ ಲಿಗಸಿ ಅಥವಾ ಗಾಂಧಿಯ ಪರಂಪರೆ ಏನಾಗಿರುತ್ತೆ ಸೊ ಅವರು ಪ್ರಮುಖವಾಗಿ ನಮ್ಮ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ನಾನ್ ವೈಲೆನ್ಸ್ ಅಂತಕ್ಕಂಥ ಒಂದು ಸಿದ್ಧಾಂತವನ್ನ ಬಳಕೆ ಮಾಡಿರ್ತಾರೆ. ಸೊ ಇದರ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 775. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಕ್ವೆಶ್ಚನ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.